ಈ ರೀತಿ ಸುಳ್ಳು ಹೇಳಿ ಬಂದಿದ್ದಾಳ? ಹೌದು ಮಾವ, ಮಧುರ ಯಾಕೆ ಈ ರೀತಿ ಮಾಡಿದ್ಲು ಅಂತ ನನಗೆ ಗೊತ್ತಾಗ್ತಿಲ್ಲ. ಪ್ಲೀಸ್ ನೀವೇ ಒಂದ್ಸತಿ ಕೇಳ್ತೀರಾ ಅವಳಿಗೆ? ಅಷ್ಟೇ ಅಲ್ಲ ಮಾವ, ನಾನು ಬೆಳಿಗ್ಗೆಯಿಂದ ಅವಳಿಗೆ ಫೋನ್ ಮಾಡ್ತಾ ಇದ್ದೀನಿ, ಅವಳು ನನ್ನ ಫೋನೇ ಪಿಕ್ ಮಾಡ್ತಾ ಇಲ್ಲ. ಯಾಕೋ ನಿನ್ನ ತುಂಬಾ ನೋಡ್ಬೇಕು ಅನಿಸ್ತಿತ್ತು, ಅದಕ್ಕೆ ಬಂದ್ಬಿಟ್ಟೆ. ಅಮ್ಮಂಗೆ ಹೇಳ್ಬಿಟ್ಟೆ ಬಂದೆ, ಅಮ್ಮನೇ ಹೋಗು ಅಂತ ಹೇಳಿದ್ರು. ಇನ್ ಮುಂದೆ ಇದೇ ನನ್ನ ಅರಮನೆ ಅಲ್ವಾ, ನಾನು ಅಲ್ಲಿಗೆ ಹೋಗೋದೇ ಇಲ್ಲ, ಇಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ. ಯಾರ ನೆಮ್ಮದಿನೂ ಕಿತ್ಕೋಬಾರ್ದಲ್ವೇನಪ್ಪ? ಒಂದು ಸಂಬಂಧದ ಮಧ್ಯೆ ಮೂರನೇ ಪ್ರವೇಶನೂ ಆಗ್ಬಾರ್ದಲ್ವೇನಪ್ಪ? ಅವನನ್ನ ಕಳ್ಸಕ್ಕೆ ನಾನು ಅವ್ರ ಮನೆಗೆ ಹೋದ್ರೆ ತಾನೆ ನಾನು ಅವ್ರ ಮನೆಗೆ ಹೋದ್ರೆ ತಾನೆ ಸಾಹೇಬ್ರನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಪ್ರಕಾಶ. ಅವರು ಕೂಡ ನನ್ನ ತುಂಬಾ ಪ್ರೀತಿಸ್ತಾ ಇದ್ದಾರೆ. ಅವ್ರನ್ನ ಬಿಟ್ಟು ಒಂದು ಕ್ಷಣನೂ ನನ್ನ ಕೈಲಿ ಇರಕ್ಕಾಗಲ್ಲ. ಸಾಹೇಬ್ರು ನನ್ನ ಪ್ರೀತಿಸ್ತಾ ಇರೋದಕ್ಕೆ ದೇವ್ರು ಕೊಟ್ಟು ವರನ ಅಥವಾ ಶಾಪನ ಅಂತ ನಂಗೆ ಒಂದು ಗೊತ್ತಾಗ್ತಿಲ್ಲ ಪ್ರಕಾಶ. ಅವ್ರು ನನ್ನ ಅಷ್ಟು ಇಷ್ಟಪಡ್ತಾರೆ ಅಂತ ಖುಷಿ ಪಡ್ಲಾ, ಅಥವಾ ಅವ್ರು ಇಷ್ಟಪಡ್ತಿರೋದಕ್ಕೆ ಅಕ್ಕ ನನ್ನ ದ್ವೇಷಿಸ್ತಿದ್ದಾಳೆ ಅಂತ ದುಃಖ ಪಡ್ಲಾ? ಸಮಾಧಾನ ಮಾಡ್ಕೊ ಮಧುರ. ಸಮಾಧಾನ ಆಗಲ್ಲ ಪ್ರಕಾಶ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದು ಶಾಶ್ವತವಾಗಿ ನಾನು ಆ ಮನೇನ ಬಿಟ್ಟು ಬಂದ್ಬಿಟ್ಟೆ. ಮಧುರ, ಏನು ಹೇಳ್ತಿದೀಯ ನೀನು? ಹೌದು ಪ್ರಕಾಶ್, ನಾವನ್ನ ಮನೆ ತೊರೆದು ಬಂದ್ಬಿಟ್ಟೆ. ನಿಮ್ಗೆ ತಲೆ ಕೆಟ್ಟಿದ್ಯಾ? ಏನು ಮಾತಾಡ್ತಾ ಇದೆಯಾ ಅನ್ನೋ ಪರಿಜ್ಞಾನ ಇದೆಯಾ? ಜೀವನ ಅಂದ್ರೆ ಏನು ಅಂದ್ಕೊಂಡಿದ್ಯಾ? ಹುಡುಗಾಟ ಅಲ್ಲ. ಒಂದು ಹೆಣ್ಣು ಗಂಡನ್ ಬಿಟ್ಟು ಬದುಕೋದು ಎಷ್ಟು ಕಷ್ಟ ಇದೆ ಅಂತ ಗೊತ್ತಾ ನಿನಗೆ? ಆದ್ರೆ ಅಕ್ಕ, ಗಂಡಸರು ಮದ್ವೆ ಅಂದ್ರೆ ಯಾವುದು ಇಷ್ಟ ಇರ್ಲಿಲ್ಲ ಅವಳಿಗೆ. ಅಂತೊಳಗೆ ಹೋಗಿ ಸಾಹೇಬ್ರ ಮೇಲೆ ಪ್ರೀತಿ ಹುಟ್ಟೋಗಿ ಮಾಡಿದ್ದು ನಾನು ಪ್ರಕಾಶ, ನಾನು.